ಕರ್ನಾಟಕ ರತ್ನ, ನಮ್ಮ ಕರ್ನಾಟಕದ ಕಣ್ಮಣಿಯೂ ಆಗಿರ್ತಕ್ಕಂತಹ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರ 50ನೇ ಹುಟ್ಟುಹಬ್ಬ. ಆ ಸಂಭ್ರಮವನ್ನು ನಮ್ಮ ಶಿಡ್ಲಘಟ್ಟ ನಗರದಲ್ಲಿ ಸ್ನೇಹ ಯುವಕರ ಸಂಘದ ವತಿಯಿಂದ ವಿಶೇಷವಾಗಿ ನಮ್ಮ ಭರತ್ ಅವರು ಒಂದು ಮುಂದಾಳತ್ವವನ್ನು ತಗೊಂಡು ಪ್ರತಿ ವರ್ಷವೂ ನಮ್ಮ ಅಪ್ಪು ಅವರ ಹುಟ್ಟುಹಬ್ಬವನ್ನು ಈ ಸರ್ಕಲ್ ಈ ಜಾಗದಲ್ಲಿ ಆಚರಿಸ್ತಾರೆ. ಏನು ಇದರ ವಿಶೇಷತೆ ಅಂತ ಹೇಳಿದ್ರೆ, ಅವರು ಮಕ್ಕಳೊಂದಿಗೆ ಅಪ್ಪುವರ ಒಂದು ಸಂಭ್ರಮಾಚರಣೆಯನ್ನು ಆಚರಿಸೋದಿದೆಯಲ್ಲ, ಅದು ತುಂಬ ವಿಶೇಷ. ಇವತ್ತಿನ ದಿವಸ ನಾವು ಇದರಲ್ಲಿ ಪಾಲ್ಗೊಂಡಿದ್ದೀವಿ. ನಮ್ಮನ್ನು ಅಪ್ಪು ಅವರು ಅಗಲಿದ್ರೂ ಸಹ ಎಲ್ಲರ ಕನ್ನಡಿಗರ ಮನಸ್ಸಿನಲ್ಲಿ ಅವರು ಚಿರಋಣಿಯಾಗಿರ್ತಾರೆ. ಯಾರೊಬ್ಬರೂ ಸಹ ಮರೀತಕ್ಕಂಥ ವ್ಯಕ್ತಿಯಲ್ಲ. ಯಾಕಂತ ಹೇಳಿದ್ರೆ ಅವರು ಮಾಡಿರ್ತಕ್ಕಂತಹ ಒಂದು ಸಮಾಜ ಸೇವೆ ಇರ್ಬೋದು, ಯಾವುದೇ ಒಂದು ಕೆಲಸವನ್ನು ಯಾರಿಗೆ ಒಂದು ಸಹಾಯವನ್ನು ಮಾಡಿದ್ರೂ ಸಹ ಅವರು ಯಾರ ಹತ್ರನೂ ಹೇಳ್ಕೊತಾ ಇರಲಿಲ್ಲ. ಅವರು ನಿಧನರಾದ ನಂತರ ನಮಗೆಲ್ಲ ಅದು ಗೊತ್ತಾಗಿದ್ದು. ಹಾಗಾಗಿ ಅವರು ನಮ್ಮ ಕರ್ನಾಟಕದ ಒಂದು ಕಣ್ಮಣಿಯ ಸರಿ. ನಮ್ಮೆಲ್ಲ ಯುವಕರಲ್ಲಿರ್ತಕ್ಕಂತಹ ಒಂದು ಉತ್ಸಾಹವನ್ನು ತುಂಬಿಸಲಿಕ್ಕೆ ಅವ್ರನ್ನೆಲ್ಲರನ್ನ ನಾವು ಮಾರ್ಗದರ್ಶಕರಾಗಿ ನಾವು ಇವತ್ತಿನ ದಿವಸ ತಗೊಂಡು ಅವರನ್ನು ಪ್ರೇರಣೆಯಾಗಿ ತಗೊಂಡು ನಮ್ಮ ಯುವಕರು ಮುಂಬರುವ ದಿನಗಳಲ್ಲಿ ಅವರ ಹಾದಿಯಲ್ಲೇ ಬೆಳೀತಾರೆ ಅಂತೇಳಿ ಆಶಿಸ್ತೀವಿ. ನಮ್ಮ ಕರ್ನಾಟಕ ಕಂಡಂತಹ ಮೇರುತಾರೆ ಹಾಗೂ ಅತಿ ಕಡಿಮೆ ವಯಸ್ಸಿನಲ್ಲಿಯೇ, ಚಿಕ್ಕ ವಯಸ್ಸಿನಲ್ಲಿಯೇ ಎಲ್ಲರ ಮನಸ್ಸನ್ನು ಗೆದ್ದಂತಹ ನಮ್ಮ ಪುನೀತ್ ರಾಜ್ಕುಮಾರ್ ಅವರು, ಅವರನ್ನು ನಮ್ಮ ಕರ್ನಾಟಕದ ಜನತೆ ಪ್ರೀತಿಯಿಂದ ಅಪ್ಪು ಅಂತಲೇ ಕರೀತಾರೆ. ಅವರ 50ನೇ ಒಂದು ಹುಟ್ಟುಹಬ್ಬದ ಪ್ರಯುಕ್ತ ನಮ್ಮ ಸೇವಾ ಸೌಧದಲ್ಲಿ ಎಲ್ಲ ಮುಖಂಡರು ಒಳಗೊಂಡಂತೆ ನಾವು ಇವತ್ತಿನ ದಿವಸ ಅವರ ಒಂದು ಹುಟ್ಟುಹಬ್ಬವನ್ನು ಆಚರಿಸ್ತಾ ಇದ್ವಿ. ಆದರೆ ಅವರು ನಮ್ಮನ್ನು ಅಗಲಿ ಸುಮಾರು ವರ್ಷಗಳೇ ಆದರೂ ಸಹ ಅವರನ್ನು ಯಾರೂ ಸಹ ಇವತ್ತಿಗೂ ಮರೆಯದೇ ಇರತಕ್ಕಂಥ ಒಂದು ಧ್ರುವ ತಾರೆ ಅವರು. ಯಾಕಂತ ಹೇಳಿದ್ರೆ ಎಲ್ಲರ ಹತ್ರನೂ ಅವರು ಅಷ್ಟೊಂದು ಪ್ರೀತಿ ವಿಶ್ವಾಸವನ್ನು ಗಳಿಸಿದ್ರು. ಯಾವತ್ತಿಗೂ ಅವರ ನಟನೆಯನ್ನು ಒಂದು ಹಣಕಾಸಿನ ಅದನ್ನ ಇಲ್ಲ ಅಂತ ಹೇಳಿದ್ರೆ ಒಂದು ದುಡ್ಡು ಮಾಡಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಮಾಡ್ತಕ್ಕಂಥದ್ದು ಯಾವತ್ತೂ ನಾವು ನೋಡಿರಲಿಲ್ಲ. ವಿಶೇಷವಾಗಿ ನಮ್ಮ ಒಂದು ಫ್ಯಾಮ್ಲಿಗೆ ತುಂಬ ಹತ್ತಿರವಾದಂತಹ ಒಬ್ಬ ವ್ಯಕ್ತಿಯವರು. ವಿಶೇಷವಾಗಿ ಸಿಕಲ್ ರಾಮಚಂದ್ರಣ್ಣವರಿಗೆ ಹಾಗೂ ನಮ್ಮ ಫ್ಯಾಮ್ಲಿಗೆ ಒಳಗೊಂಡಂತೆ ಸುಮಾರು ಸರಿ ಮನೆಗೂ ಸಹ ಬಂದಿದ್ದರು ಅವರು. ಅವರ ಆತ್ಮೀಯತೆ, ಅವರು ಜನಗಳ ಜೊತೆ ಬೆರೀತಕ್ಕಂತಹ ಒಂದು ಸೌಜನ್ಯತೆ ಏನಿತ್ತೋ ಎಲ್ರಿಗೂ ಇಷ್ಟ ಆಗ್ತಕ್ಕಂಥ ಒಂದು ವ್ಯಕ್ತಿತ್ವ ಇರತಕ್ಕಂತಹ ಒಂದು ಮೇರು ತಾರೆ ಅವರು. ಅವರು ನಮ್ಮನ್ನು ಇಷ್ಟು ಬೇಗ ಅಗಲಿ ಹೋಗಿದ್ದು ಎಲ್ರಿಗೂ ಸಹ ದುಃಖ. ಆದರೂ ಸಹ ಅವರ ಹಾಕಿಕೊಟ್ಟಂತಹ ಒಂದು ಪ್ರೀತಿ ವಿಶ್ವಾಸದ ಹೆಜ್ಜೆ ಹಾಗೂ ಅವರು ತೋರಿಸ್ತಕ್ಕಂಥ ಒಂದು ಸೌಜನ್ಯವನ್ನು ನಾವು ಸಹ ಮುಂದಿನ ದಿನಗಳಲ್ಲಿ ಅಳವಡಿಸ್ಕೊಂಡು ಅವರ ದಾರಿಯಲ್ಲಿಯೇ, ಅವ್ರು ಹಾಕಿಕೊಟ್ಟಂತಹ ಒಂದು ಪ್ರೀತಿ ವಿಶ್ವಾಸದ ದಾರಿಯಲ್ಲೇ ನಡಿಬೇಕು ಅಂತ ಹೇಳ್ಬಿಟ್ಟು ಇವತ್ತಿನ ದಿವಸ ಅವ್ರನ್ನ ನೆನೆಸ್ಕೊಳ್ತಾ ನಾವು ಇವತ್ತಿನ ದಿವಸ ನಮ್ಮ ಸೇವಾ ಸೌಧದಲ್ಲಿ ಒಂದು ಹುಟ್ಟುಹಬ್ಬವನ್ನು ಆಚರಿಸ್ಕೊಳ್ತಾ ಇದ್ವಿ. ಇಲ್ಲಿ ಆಗಮಿಸಿರ್ತಕ್ಕಂಥ ಎಲ್ರಿಗೂ ಸಹ ಮುಂದಿನ ದಿನಗಳಲ್ಲಿ ನಾವು ಅಪ್ಪುವನ್ನು ಕಾಲಕ್ಕೂ ನೆನೆಸ್ಕೊಳ್ತಾ ಅವರ ಹುಟ್ಟುಹಬ್ಬವನ್ನು ಆಚರಿಸಬೇಕು ಅಂತೇಳಿ ನಾನು ಎಲ್ಲರಲ್ಲೂ ಮನವಿ ಮಾಡ್ತೀನಿ.